ಮುಂಗಾರು ಆರ್ಭಟ ನದಿಗಳಿಗೆ ಜೀವಕಳೆ, ಕರಾವಳಿ ಕಂಗಾಲು, ಮಳೆಯಲ್ಲೇ ಜೀವನ. ಪ್ರತಿ ಜಿಲ್ಲೆಗಳಿಂದ ಗ್ರೌಂಡ್ ರಿಪೋರ್ಟ್. ಮುಂಗಾರು ಅಬ್ಬರ. ಕರಾವಳಿ ಭಾಗದಲ್ಲಿ ಮುಂಗಾರು ಅಬ್ಬರಿಸ್ತಾ ಇದೆ. ಮಳೆ ಧಾರಾಕಾರವಾಗಿ ಸುರಿತಾ ಇರುವಂಥದ್ದು. ಕಳೆದ 3 ದಿನಗಳ ಹಿಂದಷ್ಟೇ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿತ್ತು. ಸತತ 3 ರಿಂದ 4 ದಿನಗಳ ಕಾಲ ರೆಡ್ ಅಲರ್ಟ್ ಇತ್ತು. ಈಗ ಆರೆಂಜ್ ಅಲರ್ಟ್ ಇದೆ ಕರಾವಳಿ ಭಾಗದಲ್ಲಿ. ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಧಾರಾಕಾರವಾಗಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಬೈಲಕೆರೆ, ಕಲ್ಸಂಕ, ಮಠದ ಬೆಟ್ಟು ಜಲಾವೃತವಾಗಿರುವಂಥದ್ದು. ಬೈಲಕೆರೆ ಸಮೀಪ ಮನೆಗಳಿಗೆ ನೀರು ನುಗ್ಗಿದೆ. ನೆರೆ ನೀರು. ಅಗ್ನಿಶಾಮಕ ದಳದಿಂದ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ಸುರಕ್ಷಿತ ಪ್ರದೇಶಗಳಿಗೆ ಸಂತ್ರಸ್ತರನ್ನ ಶಿಫ್ಟ್ ಮಾಡಲಾಗ್ತದೆ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ. ಕಂಪ್ಲೀಟ್ ಆಗಿ ಜಲಾವೃತ ಆಗೋಗಿದೆ ಆ ಗ್ರಾಮ. ಉಕ್ಕಿ ಹರಿದಂಥ ಉಡುಪಿಯ ಇಂದ್ರಾಣಿ ತೀರ್ಥ, ಅಲ್ಲಿ ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗ್ತಾ ಇದೆ ಅಗ್ನಿಶಾಮಕ ದಳದಿಂದ. ಬಿಕಾಸ್ ಅದು ಸಂಪೂರ್ಣವಾಗಿ ಮಳೆ ನಿರಂತರವಾಗಿ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿನ ಊರುಗಳು ಜಲಾವೃತವಾಗ್ತಾ ಇದ್ದಾವೆ, ಸಂಪರ್ಕ ಕಡಿತವಾಗ್ತಾ ಇದೆ, ಜನಜೀವನನೇ ಅಸ್ತವ್ಯಸ್ತ ಆಗಿರುವಂಥದ್ದು. ಇನ್ನೂ ಕೂಡ ಮುಂದಿನ 5 ದಿನಗಳ ಕಾಲ ಕೂಡ ಧಾರಾಕಾರವಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಸೊ ಅಲ್ಲಿನ ಜಿಲ್ಲಾಡಳಿತ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸ್ಪಂದಿಸುವಂಥ ಕೆಲಸವನ್ನ, ಹಾಗೆ ಎಚ್ಚರಿಕೆ ವಹಿಸುವಂಥ ಕೆಲಸವನ್ನ ಮಾಡ್ತಾ ಇದೆ. ಈಗ ತೋರಿಸ್ತಾ ಇದ್ದೆ ದೃಶ್ಯಾವಳಿಗಳಲ್ಲಿ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನುವಂಥದ್ದು ನೋಡ್ಬೋದು. ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಕೂಡ ಮಾಡಲಾಗ್ತಾ ಇದೆ. ಅಲ್ಲಿ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾರೆ. ಬರೀ ಮನುಷ್ಯರನ್ನ ಮಾತ್ರ ಅಲ್ಲ, ಅಗ್ನಿಶಾಮಕ ದಳದವರು ಬೋಟ್ಗಳ ಮುಖಾಂತರ ಅಲ್ಲಿದ್ದಂಥ ಜನರನ್ನ, ಪ್ರಾಣಿಗಳನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತದೆ. ಬೇರೆ ಕಡೆ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ನಿರಂತರವಾಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಆಲ್ಮೋಸ್ಟ್ ಎಲ್ಲ ನದಿಗಳು ಕೂಡ ಉಕ್ಕಿ ಹರಿತಾ ಇದ್ದಾವೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕಿಶನ್, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಅಂದರೆ ಕರಾವಳಿ ಭಾಗದ 3 ಜಿಲ್ಲೆಗಳಲ್ಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇರುವಂಥದ್ದು. ಸ್ಪೆಷಲಿ ನೋಡ್ತಾ ಇದ್ವಿ ಉಡುಪಿ ಹಾಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ಸಾಕಷ್ಟು ಗ್ರಾಮಗಳು ಜಲಾವೃತವಾಗಿರುವಂಥದ್ದು. ಹೇಗಿದೆ ಪರಿಸ್ಥಿತಿ? ಯಾವ ರೀತಿಯಾಗಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತದೆ? ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತದೆ ಜನರನ್ನ ಅಂತ? ಪೃಥ್ವಿ, ಪ್ರಮುಖವಾಗಿ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ಮಳೆ ಆಗಿರುವಂತದ್ದು. ನಿನ್ನೆ ರಾತ್ರಿಯಿಂದಲೇ ಎಡೆಬಿಡದೆ ಸುರಿದಂತಹ ಮಳೆಗೆ ಉಡುಪಿ ತಾಲೂಕಿನ ಅಂದ್ರೆ ಉಡುಪಿ ನಗರದಲ್ಲಿ ಹರಿಯುವಂತಹ ಇಂದ್ರಾಣಿ ನದಿ ಉಕ್ಕಿ ಹರಿದಿದೆ. ಹಾಗಾಗಿ ನದಿ ತೀರದಲ್ಲಿರುವಂತಹ ಕಲ್ಸಂಕ, ಮಠದ ಬೆಟ್ಟು ಮತ್ತು ಕೃಷ್ಣ ಮಠದ ಪಾರ್ಕಿಂಗ್ ಏರಿಯಾಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಪ್ರಮುಖವಾಗಿ ಕಲ್ಸಂಗದ ಸಮೀಪ ಇರುವಂತಹ ಪಾಡಿಗಾರ್ ಪ್ರದೇಶ ಅದು ಈಗ ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಅಲ್ಲಿರುವಂತಹ ತಗ್ಗು ಪ್ರದೇಶದ ನಿವಾಸಿಗಳನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಅಗ್ನಿಶಾಮಕ ದಳ ಮತ್ತು SDRF ತಂಡ ಜೊತೆಯಾಗಿ ಈ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಒಮ್ಮಿಂದೊಮ್ಮೆಲೆ ಪ್ರವಾಹದ ಪರಿಸ್ಥಿತಿ ಉಂಟಾದ ಕಾರಣಕ್ಕಾಗಿ ಅಲ್ಲಿನ ಸ್ಥಳೀಯ PG ಆಗಿರ್ಬೋದು, ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿರುವಂತಹ ಘಟನೆಗಳು ಕೂಡ ಆಗಿದೆ. ಈಗಾಗಲೇ 10 ಮನೆಯ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ಎಡೆಬಿಡದೆ ಮಳೆ ಸುರಿಯುತ್ತಿದ್ದ ಕಾರಣಕ್ಕಾಗಿ ಇಂದ್ರಾಣಿ ನದಿ ಉಕ್ಕಿ ಹರಿದು ಈ ರೀತಿಯಾದಂತಹ ಅವಘಡ ಆಗಿದೆ. ಮತ್ತು ಅಸಮರ್ಪಕವಾದ ಚರಂಡಿ ವ್ಯವಸ್ಥೆಯಿಂದ ನೀರು ಸರಾಗವಾಗಿ ಹರಿದು ಹೋಗೋಕೆ ಯಾವುದೇ ರೀತಿಯಾಗಿ ವ್ಯವಸ್ಥೆಗಳಿಲ್ಲ. ಹಾಗಾಗಿ ಇಂತಹ ಅವಘಡ ಆಗಿದೆ ಅನ್ನೋದು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸದ್ಯ ಮಳೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದ್ರೂ ಕೂಡ ಮತ್ತೆ ದಟ್ಟವಾದ ಮೋಡ ಇಡೀ ಉಡುಪಿ ನಗರವನ್ನು ಆವರಿಸಿರುವಂತದ್ದು. ಮುಂದಿನ ಗಂಟೆಗಳಲ್ಲಿ ಮತ್ತೆ ಬಿರುಸಾದ ಮಳೆ ಸುರಿಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ತಗ್ಗು ಪ್ರದೇಶದ ನಿವಾಸಿಗಳನ್ನ ಸುರಕ್ಷಿತವಾದ ಪ್ರದೇಶಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಜೊತೆಗೆ ಪ್ರಾಣಿ ಪಕ್ಷಿಗಳನ್ನ ಕೂಡ ಸೇಫ್ ಆಗಿ ರವಾನೆ ಮಾಡಲಾಗ್ತಿರುವಂತದ್ದು. ಹಾಗಾಗಿ ಮುಂದಿನ ಕೆಲ ಗಂಟೆಗಳ ಕಾಲ ಮತ್ತೆ ಮಳೆ ಸುರಿಯುವಂತ ಸೂಚನೆಗಳು ಕೂಡ ಇದೆ. ಕಳೆದ ವಾರಗಳಲ್ಲಿ ಕೆಲವು ದಿನಗಳ ಕಾಲ ಮಳೆಯ ನಿಮಿತ್ತವಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿತ್ತು. ಆದ್ರೆ ಇವತ್ತು ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ರಜೆ ವಾಪಸ್ ಪಡೆಯಲಾಗಿತ್ತು. ಮಕ್ಕಳು ಎಂದಿನಂತೆ ಶಾಲೆಗಳಿಗೆ ಹೋಗಿದ್ದಾರೆ. ಆದ್ರೆ ಪ್ರವಾಹದ ನೀರಿನಲ್ಲಿ ಮಕ್ಕಳು ಶಾಲೆಗಳಿಗೆ ಹೋಗುವಂತಹ ಪರಿಸ್ಥಿತಿ ಕೂಡ ಉಡುಪಿ ನಗರದಲ್ಲಿ ಕಂಡು ಬಂದಿತ್ತು. ಹಾಗಾಗಿ ಉಡುಪಿ ನಗರ ಸೇರಿದಂತೆ ಹಲವು ಭಾಗದಲ್ಲಿ ಅಂದ್ರೆ ಇಂದ್ರಾಣಿ ನದಿ ಎಲ್ಲಿ ಎಲ್ಲ ಹರಿಯುತ್ತಾ ಆ ಪ್ರದೇಶಗಳಲ್ಲಿ, ಆ ನದಿ ತೀರಗಳಲ್ಲಿ ಈಗ ಪ್ರವಾಹದ ವಾತಾವರಣ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಮಳೆ ಕಡಿಮೆ ಆದ್ರೆ ಆ ಪ್ರವಾಹದ ಪರಿಸ್ಥಿತಿ ಕಡಿಮೆ ಆಗ್ಬಹುದು. ಆದ್ರೆ ಮಳೆ ಜಾಸ್ತಿ ಆದ್ರೆ ಮತ್ತಷ್ಟು ಪರಿಸ್ಥಿತಿ ವಿಷಮಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹೀಗಾಗ್ಲೇ ಅಗ್ನಿಶಾಮಕ ದಳ ಮತ್ತು SDRF ತಂಡ ಜೊತೆಯಾಗಿ ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು.
ಬೋಟ್ ಮೂಲಕವಾಗಿ ತಗ್ಗು ಪ್ರದೇಶದ ಮನೆಗಳಿಗೆ ಹೋಗಿ ಅಲ್ಲಿದ್ದಂತಹ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆಯನ್ನ ಮಾಡ್ತಾ ಇರುವಂತದ್ದು. ಪ್ರತಿ ವರ್ಷ ಇಂದ್ರಾಣಿ ನದಿ ಈ ರೀತಿಯಾಗಿ ಉಕ್ಕಿ ಹರಿದ ಸಂದರ್ಭದಲ್ಲಿ ಈ ರೀತಿಯ ಅವಘಡಗಳು ಆಗತ್ತೆ. ಇವತ್ತು ಕೂಡ ಅದೇ ಮರುಕಳಿಸಿರುವಂತದ್ದು. ಮಳೆ ಬಿಟ್ಟು ಬಿಟ್ಟು ಬರ್ತಾ ಇರೋ ಕಾರಣಕ್ಕಾಗಿ ಜನರಿಗೆ ಕೂಡ ಆತಂಕ ಇರುವಂತದ್ದು. ಮತ್ತೆ ತಮ್ಮ ಮನೆಗಳು, ಪಿಜಿಗಳು ಎಲ್ಲಿ ಜಲಾವೃತಗೊಳ್ಳುವ ತಮ್ಮ ಆತಂಕದಲ್ಲಿ ಸದ್ಯ ಉಡುಪಿಯ ನಗರದ ಜನರಿರುವಂತದ್ದು. ಪೃಥ್ವಿರಾಜ್. ಓಕೆ, ಧನ್ಯವಾದ ಕಿಶನ್. ನಿಮ್ಮೆಲ್ಲ ಮಾಹಿತಿಗಾಗಿ ನಿಮಗೆ ತೋರಿಸ್ತಾ ಇದ್ವಿ ಅಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತ. ತ್ವರಿತಗತಿಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಜಿಲ್ಲಾಡಳಿತ ಕೂಡ ಸ್ಪಂದಿಸುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಅಗ್ನಿಶಾಮಕ ದಳದವರು, SDRF ಸಿಬ್ಬಂದಿಗಳು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಎಲ್ಲೆಲ್ಲಿ ಅಪಾಯ ಇದೆ ಅಲ್ಲಿರುವಂಥ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೊಂದು ಗ್ರಾಮಗಳಂತೂ ಕಂಪ್ಲೀಟ್ ಆಗಿ ಮುಳುಗಡೆ ಆಗಿರುವಂಥದ್ದು. ಅಲ್ಲಿ ಜನಜೀವನ ಅಸ್ತವ್ಯಸ್ತ ಆಗೋದ್ರ ಜೊತೆಗೆ ಸಂಪರ್ಕ ಕೂಡ ಕಡಿತ ಆಗ್ತಾ ಇದೆ. ಸಾಕಷ್ಟು ಸೇತುವೆಗಳು ಮುಳುಗಡೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸ್ಪೆಷಲಿ ಉಡುಪಿ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ನೆರೆಯಿಂದಾಗಿ. ಸೊ ಹೀಗಾಗಿನೇ ಅಲ್ಲಿ ರಕ್ಷಿಸುವಂಥ ಕೆಲಸಗಳು ಭರದಿಂದ ಸಾಗ್ತಾ ಇದೆ. ಬರೀ ಮನುಷ್ಯರನ್ನು ಮಾತ್ರ ಅಲ್ಲ, ನಿಮಗೆ ತೋರಿಸ್ತಾ ಇದ್ವಿ ಪ್ರಾಣಿಗಳನ್ನು ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ಪಾಪ ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲೂ ಕೂಡ ಪರಿಸ್ಥಿತಿ ಇದೆ, ಉತ್ತರ ಕನ್ನಡದಲ್ಲೂ ಕೂಡ ಪರಿಸ್ಥಿತಿ ಇದೆ. ರೆಡ್ ಅಲರ್ಟ್ ಬೇರೆ ಇತ್ತು ಆ ಭಾಗದಲ್ಲಿ. ರೆಡ್ ಅಲರ್ಟ್ ಇದ್ದಂಥ ಹಿನ್ನೆಲೆಯಲ್ಲಿ ಧಾರಾಕಾರವಾಗಿ ಮಳೆ ಕೂಡ ಸುರಿದಿರುವಂಥದ್ದು. ಈಗ 3 ದಿನಗಳ ಅಂದರೆ ಮುಂದಿನ 5 ದಿನಗಳ ಕಾಲ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿರುವಂಥದ್ದು. ಅಲ್ಲಿ ಒಂದು ಕಡೆ ಸಮುದ್ರ ಭಾಗದ ಹತ್ರ ಅಲೆಯ ಅಬ್ಬರ ಇದ್ದರೆ, ಇನ್ನು ಈ ಕಡೆ ಸಿಟಿ ಕಡೆ ಎಲ್ಲ ಬಂದಂಥ ಸಂದರ್ಭದಲ್ಲಿ, ಗ್ರಾಮಗಳ ಕಡೆ ಬಂದಂಥ ಟೈಮ್ನಲ್ಲಿ ಅಲ್ಲಿ ಧಾರಾಕಾರವಾಗಿ ಮಳೆ ಬರ್ತಾ ಇರುವಂಥ ಕಾರಣಕ್ಕೋಸ್ಕರ ನೀರು ಕೂಡ ಫ್ಲೋ ಆಗ್ತಾ ಇಲ್ಲ, ಎಲ್ಲ ನದಿಗಳು ಉಕ್ಕಿ ಹರಿತಾ ಇರುವಂಥ ಕಾರಣಕ್ಕೆ.